ಈ ರಾಣಿಯ ಜೊತೆ ಮಲಗಲು ಪುರುಷರು ಇಷ್ಟೇ ಮಾಡಬೇಕಾಗಿದ್ದು. ಆಂಗೋಲಾದ 17ನೇ ಶತಮಾನದ ಭಯಾನಕ ಆಡಳಿತಗಾರ್ತಿಯಾಗಿದ್ದ ರಾಣಿ ಇಂಜಿಂಗಾ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಅಸಾಧಾರಣ ಪ್ರಯತ್ನಗಳನ್ನು ನಡೆಸಿದರು. ರಾಣಿ ಎಂಬ ಬಿರುದನ್ನು ತಿರಸ್ಕರಿಸಿ ಅವಳು ತನ್ನನ್ನು ರಾಜನೆಂದು ಪರಿಚಯಿಸಿಕೊಂಡಳು, ಪುರುಷರ ಉಡುಗೆಯನ್ನು ಧರಿಸಿದ್ದಳು. ಗಮನಾರ್ಹವಾಗಿ ಅವಳು 80 ಮಂದಿ ಯುವಕರ ಹರೇಮವನ್ನು ಹೊಂದಿದ್ದರು. ಅವರನ್ನು ಪುರುಷ ಪತ್ನಿಯರು ಎಂದು ಕರೆಯಲಾಗುತ್ತದೆ. ಅವರು ಒಂದು ರಾತ್ರಿ ಈ ರಾಣಿಯೊಂದಿಗೆ ಕಳೆಯಲು ಕ್ರೂರ ದ್ವಂದ್ವಯುದ್ಧ ಮಾಡಬೇಕಾಗಿತ್ತು. ಇದಾಗಿ ಈ ರಾಣಿಯ ಜೊತೆ ಒಂದು ರಾತ್ರಿ ಕಳೆದ ಆ ಪುರುಷನನ್ನು ಮುಂದಿನ ದಿನ ಕೊಲ್ಲಲಾಗುತ್ತಿತ್ತು. ಆಶ್ಚರ್ಯಕರವಾಗಿ 75 ವರ್ಷದ ವಯಸ್ಸಿನಲ್ಲಿ ರಾಣಿ ಇಂಜಿಂಗಾ ಹರೇಮವನ್ನು ಕೆಳಗಡಿಸಿದರು ಮತ್ತು ಅದರ ಕಿರಿಯ ಸದಸ್ಯನನ್ನು ಮದುವೆಯಾದರು. ಲಿಂಗ ಪಾತ್ರಗಳ ತಿರುವುಗಳಿಂದ ಮತ್ತು ಮಾರಣಾಂತಿಕ ಸ್ಪರ್ಧೆಗಳಿಂದ ಗುರುತಿಸಲ್ಪಟ್ಟ ತನ್ನ ಅಧಿಕಾರದ ಸಂಕೀರ್ಣ ಮತ್ತು ಅಸಾಂಪ್ರದಾಯಿಕ ಯುದ್ಧವು ಅವಳನ್ನು ಆಕರ್ಷಕ ಐತಿಹಾಸಿಕ ವ್ಯಕ್ತಿಯನ್ನಾಗಿ ಮಾಡುತ್ತದೆ.